ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರೆದಿರುವಂಥ ಒಂದು ಪತ್ರ, ಮುಖ್ಯಮಂತ್ರಿಗಳಿಗೆ ಬರೆದಿರುವಂಥ ಒಂದು ಪತ್ರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳಿಗೆ ಒಂದು ವಾರದ ಹಿಂದೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಕೆಲವು ನಿರ್ದಿಷ್ಟ ಸ್ಥಳಗಳನ್ನು ಪ್ರಸ್ತಾಪಿಸಿ ಇಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಅಂತ ಬರೆದಿದ್ದಾರೆ ಪತ್ರನ. ಸರ್ಕಾರಿ ಸ್ಥಳಗಳಲ್ಲಿ ಬೇಸಿಕಲಿ ಅಕ್ಟೋಬರ್ 4ಕ್ಕೆ ಬರೆದಿದ್ದಾರೆ ಈ ಪತ್ರನ. ಮುಖ್ಯಮಂತ್ರಿಗಳು ಇದೇ ಪತ್ರವನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ರವಾನಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ದಾರೆ. ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಏನು ಲೆಟರಿನ ಸಾರಾಂಶ ಏನು? RSS ಎಂಬ ಸಂಘಟನೆ ಸರ್ಕಾರಿ ಜಾಗ ಬಳಸಿ ಶಾಖೆ ನಡೆಸ್ತಾ ಇದೆ. ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಕ್ಕಳು, ಯುವ ಸಮುದಾಯ, ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆಯಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರದ ಅನುದಾನಿತ ಶಾಲೆ, ಮೈದಾನಗಳು, ಉದ್ಯಾನವನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ ನಿಷೇಧ ಹೇರಬೇಕು. RSS ಹೆಸರಿನಲ್ಲಿ ನಡೆಸುವ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು. ಯುವ ಸಮುದಾಯದಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರ ಪತ್ರ ಇದು. ಇದರ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನೇನು ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿಲ್ಲ. ಪತ್ರನೇ ಇದೆ ನನ್ನ ಕೈಯಲ್ಲಿ. ಜನ ಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರಿತ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳದಲ್ಲಿ RSS ಸಂಘಟನೆಯು ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಗೌರವಗಳೊಂದಿಗೆ ಸಹಿ ಸಿದ್ದರಾಮಯ್ಯನವರಿಗೆ ಪತ್ರ, ಪ್ರಿಯಾಂಕ ಖರ್ಗೆ ಅವರ ಸಹಿ. ಈ ಪತ್ರದ ಬಗ್ಗೆ ಚರ್ಚೆಗಳು ಶುರುವಾದಾಗ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು. ಅವರು ಹೇಳಿದ್ರು, RSS ಬ್ಯಾನ್ ಮಾಡಬೇಕು ಅಂತ ನಾ ಎಲ್ಲಿ ಹೇಳಿದ್ದೀನಿ? ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದೀನಿ? ಸರ್ಕಾರಿ ಸ್ಥಳಗಳಲ್ಲಿ ಬೇಡ ಅಂದಿದ್ದೀನಿ ಅಷ್ಟೇ. RSS ರಿಜಿಸ್ಟರ್ ಆಗಿದ್ದರೆ ರಿಜಿಸ್ಟರ್ ಕಾಪಿ ಕೊಡಲಿ. ಅವರ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸೋದಕ್ಕೆ 55 ವರ್ಷ ಬೇಕಾಯಿತು. ಮುನಿರತ್ನ ಗಣವೇಷ ಹಾಕಿಕೊಂಡು ಗಾಂಧೀಜಿ ಫೋಟೋ ಹಿಡ್ಕೊಂಡು ಪ್ರತಿಭಟಿಸಿದ್ದು ಹಾಸ್ಯಾಸ್ಪದ. ಅವರಿಗೆ RSS ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ ಅಂಥೇಳಿ ಇನ್ನಷ್ಟು ವಿಷಯ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. RSSಗೆ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದೀನಿ? ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೋ ಮಾಡಬಾರ್ದು ಅಂತ ಹೇಳಿದ್ದೀನಿ. ಇವರು ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ 55 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ. ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ? ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಷ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್. ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು.
ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ BJP ಅವರು, ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು. ಯಾಕೆ ಸರ್ ಮೋಹನ್ ಭಾಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು? ಈಕ್ವಲೆಂಟ್ ಟು ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್. ವೈ ಡಸ್ ಹಿ ನೀಡ್ ಇಟ್? ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ? ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ? ಅಷ್ಟೇ ಕೇಳ್ತಾ ಇರೋದು ನಾನು. ನಿಮ್ಮ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನಿಮ್ಮ ಜೋಶಿ ಅವರು, ನಿಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಯಾರೇ ನೀವು, ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ, ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ, ಅಲ್ಲಿ ಕ್ಯಾಬಿನೆಟ್ಟು, ಇಲ್ಲಿ ಆಪೋಸಿಷನ್ನು, ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡಿಬಿಡಿ ಸರ್, ಅಷ್ಟೇ. ಮುನಿರತ್ನ ಅವರ ಕೈಯಲ್ಲಿ ನೆನ್ನೆ ಗಾಂಧೀಜಿ ಫೋಟೋ ನೋಡಿದಾಗ ಹಾಸ್ಯಾಸ್ಪದ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನಿಸ್ತು. ಕೆಲವ್ರ ಕೈಯಲ್ಲಿ ಗಾಂಧೀಜಿ ಫೋಟೋ ನೋಡಿದಾಗ ನನಗೂ ಹಾಸ್ಯಾಸ್ಪದ ಅನಿಸುತ್ತೆ. ಇನ್ನು ಕೆಲವರ ಕೈಯಲ್ಲಿ ಅಂಬೇಡ್ಕರ್ ಫೋಟೋ ನೋಡಿದಾಗಲೂ ನನಗೆ ತುಂಬ ವೈರುಧ್ಯ ಅನಿಸುತ್ತೆ. ಅಂಬೇಡ್ಕರ್ ಹೇಳಿದ್ದೇನು, ಬದುಕಿದ್ದೇನಕ್ಕೆ, ಯಾರ ಕೈಯಲ್ಲಿ ಅವ್ರ ಫೋಟೋ, ವೈರುಧ್ಯಗಳು ಅನ್ನಿಸ್ತವೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ, ನಾನೆಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕೆ ಸರಸಂಘ ಚಾಲಕರಿಗೆ ಗೃಹ ಸಚಿವರಿಗೆ ಸಮಾನವಾದ ಭದ್ರತೆಯನ್ನು ಕೊಡಬೇಕು? ಭದ್ರತೆ ಗೃಹ ಸಚಿವರಿಗೆ ಹಿಂಗೆ, ವಿದೇಶಾಂಗ ಸಚಿವರಿಗೆ ಹಿಂಗೆ, ಜನಸಾಮಾನ್ಯರಿಗೆ ಹಿಂಗೆ ಅಲ್ಲಿರೋದಿಲ್ಲ. ಅದು ಬದುಕುವ ಹಕ್ಕು ಅನ್ನೋದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ. ಯಾವುದೋ ಒಬ್ಬ ಜನಸಾಮಾನ್ಯನಿಗೆ ಆತನ ಪ್ರಾಣಕ್ಕೆ ಅಪಾಯ ಇದೆ ಅಂದರೆ ಪ್ರಧಾನಮಂತ್ರಿ ಕೊಟ್ಟಷ್ಟು ಭದ್ರತೆಯನ್ನು ಕೊಡಬಹುದು. ಆತನ ಪ್ರಾಣವನ್ನು ಕಾಪಾಡುವುದು ಸಂವಿಧಾನದ ಜವಾಬ್ದಾರಿ. ಅಪಾಯ ಇದೆ ಅಂತಂದರೆ BK ಹರಿಪ್ರಸಾದ್ ಅವರು ಇನ್ನೂ ಮುಂದುವರೆದು ಮಾತಾಡೋದು. RSSನವರು ಭಾರತ ದೇಶದ ತಾಲಿಬಾನಿಗಳು ಅಂದರು. ಅವರು ಭಾರತ ದೇಶದ ತಾಲಿಬಾನಿಗಳು ಲಾಠಿ ತಲವಾರು ತಿರುಗಿಸ್ಕೊಂಡು ಓಡಾಡ್ತಾರೆ. ಶಾಖೆಗೆ ಯಾಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ? ತಮಿಳುನಾಡಿನಲ್ಲಿ ಈಗಾಗಲೇ ಕ್ರಮ ಆಗಿದೆ ಅಂತ BK ಹರಿಪ್ರಸಾದ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. RSSನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ. ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಭಾರತ ದೇಶದ ತಾಲಿಬಾನ್ಗಳು. ಅವರು ನೋಂದಣಿ ಆಗದೆ ಇರತಕ್ಕಂಥ ಸಂಘಟನೆ, ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಸಂಘಟನೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಅವ್ರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸ್ಲಿ. ಅದು ಕಾನೂನು ಬಾಹಿರವಾದ ಸಂಘಟನೆ. ಇದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ, ಈಗ ಪ್ಯಾಲೆಸ್ಟೈನ್ ವಿರುದ್ಧ ಪರ ಯಾರಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ, ಮಾನವೀಯತೆ ದೃಷ್ಟಿಯಿಂದ ಮಾಡೋದನ್ನು ಸಹ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ. ಇದಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಸಹ ಪ್ರಶ್ನೆ ಮಾಡ್ತಾ ಇದ್ದೆ. ಆದ್ದರಿಂದ ಏನು ತಮಿಳುನಾಡಲ್ಲಿ ಕ್ರಮ ವಹಿಸಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಅವರು RSS ಸಂಘಟನೆಯ ಕಾರ್ಯಕ್ರಮ ಮಾಡೋಕ್ಕೆ ಹೋದಾಗ ಅಲ್ಲಿನ ಪೊಲೀಸ್ನವರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಇವರು ಶಾಖೆ ನಡೆಸ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ BJP ಅವರು ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟರು. ಇಲ್ಲೊಮ್ಮೆ ನೋಡಿ ಪ್ರಿಯಾಂಕ ಖರ್ಗೆ, ಇವತ್ತು ನೀವು RSS ವಿರುದ್ಧ ವಿಷ ಕಾರುತ್ತಾ ಸಂಘದ ಚಟುವಟಿಕೆ ನಿಷೇಧಿಸಬೇಕು ಎಂದು ಹೇಳುತ್ತಿದ್ದೀರಿ. ಆದರೆ 2002ರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮದ ಸಮಯದಲ್ಲಿ ಅಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಆ ಶಿಬಿರಕ್ಕೆ ಭೇಟಿ ನೀಡಿ RSSನ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ಅಂಥೇಳಿ ಫೋಟೋ ಹಾಕಿದ್ದಾರೆ ಇವರು. ನೀವು ಇವತ್ತು ಹೈಕಮಾಂಡ್ ಮೆಚ್ಚಿಸಲು ನಾಟಕ ಆಡುತ್ತಿದ್ದೀರಾ. ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತಾಡಿ ಅಂತ. ಈ ವಿಷಯವನ್ನು
ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು. ಅದಕ್ಕೆ ಅಂದರೆ ಟ್ವೀಟ್ ಮಾಡಿದ್ದಲ್ಲದೆ ಆರ್ ಅಶೋಕ್ ಅವರು ಪ್ರತ್ಯೇಕವಾಗಿ ಮಾತಾಡಿದ್ರು. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರ ಉತ್ತರ. ಮಲ್ಲಿಕಾರ್ಜುನ ಖರ್ಗೆ RSS ಶಾಖೆಗೆ ಹೋಗಿದ್ದಾರೆ ಅಂತ ಫೋಟೋ ತೋರಿಸ್ತಾರೆ. ಗೃಹ ಸಚಿವರಾಗಿ ಅವರು ಅಲ್ಲಿಗೆ ಹೋಗಿ ತಾಕೀತು ಮಾಡಿದ್ರು. ಶಿವಾಜಿನಗರ ಸೆನ್ಸಿಟಿವ್ ಏರಿಯಾ, ಬಾಲ ಬಿಚ್ಚಿದ್ರೆ ಹುಷಾರ್ ಅಂತ ಮುಖದ ಮೇಲೆ ಉಗಿದಿದ್ದಾರೆ. ಅದನ್ನು BJP ಅವರು ಹೇಳಲ್ಲ. ಆವತ್ತಿನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಹೋಗಿದ್ರು, ಶಾಖೆಗೆ ಹೋಗಿದ್ದೆಲ್ಲ ತಾಕೀತು ಮಾಡೋದಕ್ಕೆ ಹೋಗಿದ್ರು ಅಂತ. ಕೇಳಿಸ್ಕೊಳ್ಳಿ. ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನಿಗೆ ಬುದ್ಧಿ ಹೇಳೋಕ್ಕೆ ಇವ್ರಿಗೆ ಜ್ಞಾನ ಇರಲಿಲ್ಲವಾ? ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ. ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವ್ರು? ಏನು ಮಾಡೋಕ್ಕೆ ಸಾಧ್ಯ? ಅವರು ಇನ್ನು 2 ವರ್ಷ ಆಡ್ದಂಗೆ ಬಂದು ಹೋಗ್ತೈತೆ, ಓಡೋಗ್ತಾರೆ. ಅವಾಗ ಓಡಿ ಬಿಲ ಸೇರ್ಕೊಂಡ್ಬಿಡ್ಬೇಕು ಅವರೆಲ್ಲ. ಹಂಗೆ ಮಾಡ್ತಾರೆ BJP, ಗೊತ್ತಿರಲಿ. ಬಿಲ ಸೇರ್ಕೊಂಡ್ರು ಬಿಡಲ್ಲ ಇವ್ರನ್ನ. ಇವ್ರು ಎಲ್ಲವ್ರೆ? ಯಾವುದೋ ಮೂಲೆಯಲ್ಲಿ ಒಂದು ಬಿದ್ದವ್ರೆ ಅಷ್ಟೇ. ಮೂಲೆಯಲ್ಲಿ ಬಿದ್ದಿರೋ ಪಾರ್ಟಿ, ಕಿತ್ತೋಗಿರೋ ಪಾರ್ಟಿ, ನೆಲ ಕಚ್ಚಿರೋ ಪಾರ್ಟಿ. ಈ ಪಾರ್ಟಿಗೆ ಎಷ್ಟು ದಮ್ ಇರಬೇಕಾದ್ರೆ ನಮಗಿನ್ನೆಷ್ಟು ದಮ್ ಇರಬೇಕು? ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಆಲ್ BJP ಇರಬೇಕಾದ್ರೆ ಇವ್ರು ಯಾರು ಕೇಳ್ತಾರ್ರಿ? ನಾನೇ ಓದ್ತೀನಪ್ಪ, ಬಂದು ಅದೇನು ಮಾಡ್ತಾರೆ ಮಾಡೋ ಅಂತೇಳು. ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡೋಕೆ ಹೇಳು, ಮಾಡಿ ನೋಡೋಣ ಏನು ಮಾಡ್ತೀರಾ? ಖರ್ಗೆ ಸಾಹೇಬ್ರು ಶಾಖಾಗಿ ಹೋಗಿದ್ರಂತ ಅದನ್ನು ಸುಳ್ಳು. ಅವ್ರು ಹೋಗಿ ಅಲ್ಲಿ ತಾಕೀತು ಮಾಡಿದ್ದಾರೆ ಆಸ್ ಹೋಮ್ ಮಿನಿಸ್ಟರ್. ನೀವು ಶಿವಾಜಿನಗರ್ನಲ್ಲಿ ಮಾಡ್ತಾ ಇದ್ದೀರಾ, ಇದು ಕಮ್ಯುನಲಿ ಸೆನ್ಸಿಟಿವ್ ಝೋನ್ ಇದೆ, ಏನಾದರೂ ಬಾಲ ಗೀಲ ಬಿಚ್ಚಕ್ಕೆ ಹೋದ್ರೆ ಇಲ್ಲಿ ನಾನು ಇದೀನಿ ಅಂತಾನೆ ಹೇಳಕ್ ಹೋಗಿರೋದಲ್ಲಿ ಹೋಗಿ ಮುಖದ ಮೇಲೆ ಊದ್ ಬಂದಿದ್ದಾರೆ. ಅದು ಹೇಳಲ್ಲ ಇವರು. ಇನ್ನ ಕೆಲವು ಅಧಿಕಾರಿಗಳು ಯೂನಿಫಾರ್ಮ್ನಲ್ಲಿದ್ದಾರೆ. ಅನೇಕ BJP ಕಾಂಗ್ರೆಸ್ ನಾಯಕರುಗಳು ಇವರ ಮೇಲೆ, ಅವರ ಮೇಲೆ ಇವರು ಹೇಳಿಕೆಗಳ ಸುರಿಮಳೆ. RSSನ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸಬೇಕು RSS ಚಟುವಟಿಕೆಗಳನ್ನು ಅನ್ನುವ ಪ್ರಿಯಾಂಕ ಖರ್ಗೆ ಅವರ ಪತ್ರ. ಅದನ್ನು ಸಮರ್ಥಿಸುವ ರೀತಿಯಲ್ಲಿ, ವಿರೋಧಿಸುವ ರೀತಿಯಲ್ಲಿ. ಒಂದು ಸಲ ಎಲ್ಲರದ್ದು ಕೇಳಿಸ್ಕೊಬಿಡಿ. ನನಗೆ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದ್ರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ. ನಿಮಗೆ ತಾಕತ್ತಿದ್ರೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ. ಹಿಂದೆ ಕೂಡ RSS ಅನ್ನ ಬ್ಯಾನ್ ಮಾಡಿದ್ದಾಗಿತ್ತು, ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ? ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇವೆ. ಭವಿಷ್ಯ ನಿಮ್ಮ ಅಂಡಿಗೆ ಬೆಂಕಿ ಬೀಳಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು. ನನ್ನ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ. ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ. ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸಬಹುದಾಗಿತ್ತು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮಂತ ನಡತೆ ಇಲ್ಲ. ಅವರಿಗೆ ಒಂದು ದಿನವೂ ಕೂಡ RSS ನ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ. ಆದ್ರೆ ನಿಮಗೆ ಯಾಕೆ ಈ ಹುಚ್ಚುತನ ಬಂತು? ಯಾವ RSS 55 ವರ್ಷ ಈ ಭಾರತ ದೇಶದ ಫ್ಲಾಗ್ ಹಾರಿಸಲಿಲ್ಲ. ಅವರು ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ರೆ ನನಗೇನು ಬೇರೆ ಅವ್ರದ್ದೇನು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ. ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ ಖರ್ಗೆ ಹಸ್ ರಿಟನ್ ಅಕಾರ್ಡಿಂಗ್ ಟು ಮೀ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಐ ಆಮ್ ರೆಡಿ ಟು ಎಂಡೋಸ್ ಇಟ್. ಇನ್ ವಾಟ್ ವೇ ಇಸ್ ರಿಟನ್ ರಾಂಗ್? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ನಿಮಗೆ 2 ಬಾರಿ ಬ್ಯಾನ್ ಮಾಡಿದ್ರು RSS ಗೆ. ಮತ್ತೆ ಇದಕ್ಕೆ ಅವ್ರು ಉತ್ತರ ಕೊಡಬೇಕಲ್ವಾ? BJP ಅವರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್. ನಾವು ಇವತ್ತು ತಾಲಿಬಾನಿ ಕರ್ಕೊಂಬಂದು ನೀವು ಫಾರಿನ್ ಮಿನಿಸ್ಟರ್ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ. ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ, ನಾಚಿಕೆ ಮಾನ ಮರೆದಿದೇನ್ರಿ? ಪರಿಶ್ರಮ ಪಟ್ಟು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ನಿಮಗೆ ರಾಜಕೀಯ ವಾರಸುದಾರಿಕೆ, ಬೇರೆ ಬೇರೆ ವಾರಸುದಾರಿಕೆಗಳು ಅಚಾನಕ್ ಆಗಿ ಸಿಕ್ಬಿಡ್ತು. ತೀರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನ್ಸುತ್ತೆ. ನಮ್ಮದು ಬಸವ ತತ್ವ ಅಂತ ಹೇಳಿದ್ದೀರಿ. ನಿಮಗೆ ಗೊತ್ತಿದೆಯಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಸವ ತತ್ವ ಏನು ಅಂತ ಹೇಳಿ? ಭ್ರಷ್ಟಾಚಾರದ ಪಿತಾಮಹರೇ ನಿಮ್ಮ ಪಾರ್ಟಿಯವರಾಗಿದ್ದೀರಿ. STPI, PFI ಅಂತ ಸಂಘಟನೆ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದ್ರ ಮೂಲಕ ಭಯೋತ್ಪಾದನೆಯನ್ನೇ ಉಸಿರಾಗಿಸಿಕೊಳ್ಳುವವರಿಗೆ ಬೆಂಬಲ ಕೊಟ್ಟಂತ ಕುಖ್ಯಾತಿ ನಿಮ್ಮ ಪಾರ್ಟಿಗಿದೆ. ಕಾಶ್ಮೀರದಲ್ಲಿ ಬರುವಂತ ಅಧಿವೇಶನ ನಡೀತಾ ಇದೆ. ಸಂಘದ ಗಣವೇಶದಲ್ಲಿ ಬರ್ತೀವಿ, ಏನ್ರಿ ಮಾಡ್ತೀರಿ ನೀವು? ನಾವು ವಿಧಾನಸಭೆಗೇನೆ ಗಣವೇಶದಲ್ಲಿ ಬರ್ತೀವಿ, ಏನ್ ಮಾಡಕ್ಕಾಗತ್ತೆ ನೀವು? ನಮ್ಮ ಆಕ್ಟಿವಿಟಿನ ತಡೆಯಕ್ಕಾಗತ್ತಾ ನೀವು? ನಾವ್ ಏನ್ ಮಾಡ್ತೀವಿ ಅಂತ ತಡೆಯಕ್ಕಾಗತ್ತಾ? ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಬಾಯಿಯೇ ಇವತ್ತು ಕರಿ ಟೋಪಿ MLA ಅಂತ ಕರೆದಿದೆ. ಬೇರೆ ಯಾರಿಗಾರು ಹೇಳಕ್ ತಾಕತ್ತಿದ್ಯಾ? ಟೋಪಿ ಹಾಕೊಂಡಿರೋರ್ನ ಯಾರಾದರೂ ಶುಕ್ರವಾರದವರೆಗೂ ಹೋಗಿತ್ತು ಹಿಂಗೆ ಹೇಳಕ್ ಸಾಧ್ಯ ಇದೆಯಾ? ಅಂದ್ರೆ ಆ ತಪ್ಪು ಏನು ವಿಧಾನಸಭೆಯಲ್ಲಿ ಪ್ರಾರ್ಥನೆ ಹೇಳ್ಬಿಟ್ಟೆ ಅನ್ನುವುದನ್ನ ತಪ್ಪನ್ನು ಮುಚ್ಚಿಸ್ಕೊಳ್ಳುವ ಸಲುವಾಗಿ ನಿನ್ನೆ ವ್ಯಂಗ್ಯ ಆಡುವಂಥ ಕೆಲಸವನ್ನು ಕರಿ ಟೋಪಿ ಅಂತ ಹೇಳಿದ್ದಾರೆ. RSS, BJP, ಬಜರಂಗ್ ದಳ ಮತ್ತು ಇದೆಲ್ಲ ABVP ಇದೆಲ್ಲ ಅಂಗಸಂಸ್ಥೆಗಳು, ಎಲ್ಲ ಪೊಲಿಟಿಕಲ್ ಸಂಸ್ಥೆಗಳು ಮತ್ತು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ.
ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು RSS ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ RSSನ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರೋದು ಕೂಡ ತಪ್ಪು. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾತಾಡಿದ್ರು ಅಪ್ರಸ್ತುತವಾಗಿರುತ್ತೆ. ಸಮಾಜ ಒಡೆಯೋ ಕೆಲಸ ಮಾಡಬೇಡಿ, ದ್ವೇಷ ಅಸೂಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಡಿ, ಪ್ರೀತಿಯನ್ನು ಹೆಚ್ಚಿಸಿ, ಬಾಂಧವ್ಯಗಳನ್ನು ಹೆಚ್ಚಿಸಿ, ಗೌರವವನ್ನು ಹೆಚ್ಚಿಸಿ, ಎಲ್ಲರನ್ನು ಒಟ್ಟುಗೂಡುವಂಥ ಪ್ರಯತ್ನಗಳನ್ನು ಮಾಡಿ. ಭಾರತಕ್ಕೆ 108 ಸವಾಲಿದೆ. ಸುದ್ದಿ ಮಾಡಬಹುದು ಅಂತ ನೀವು ಅನ್ಕೊಂಡು ಹೋಗ್ತೀರಾ, ಸುದ್ದಿ ಎಲ್ಲ ಅಡ್ರೆಸ್ ಕೇಳ್ದಂಗೆ ಕೊಟ್ಟೋಗ್ತೀರಾ. ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನಗ್ತಾರೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ ಆಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆನಿಮೇಷನ್ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗ್ಬಿಟ್ಟಿದ್ದೀರಿ ಅಷ್ಟೇನೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಿ ಆಗಲಿಲ್ಲ. RSS ನಾಥರಾಮ್ ಗಾಡ್ಸೆ ಯಾರು ಗಾಂಧೀಜಿಗೆ ತಾನೇ ಹೊಡೆದಿದ್ದು. ಇವೆಲ್ಲ ಸ್ವಲ್ಪ ಇತಿಹಾಸ ನೆನಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ, ಮುಂದೆ ಏನೋ ಅವಘಡ ಆಗಬಾರ್ದು ಅಂತಂತೇಳಿ ಮೊದಲಿಂದ RSS ಏನಂತೆಲ್ಲ ತಾವೆಲ್ಲ ನೋಡಿದಿರಿ. ಇವತ್ತು ಆ ಥರ ನೆಗೆಟಿವ್ಸ್ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ. ಈಗ ನಾವು ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೀವಿ, ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ, ನಮ್ಮದೆಲ್ಲರೂ ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ. ಸೊ ಅದನ್ನು ಪರಂಪರೆ ಮುಂದುವರಿಬೇಕು, ಮುಂಜಾತೆ ಕ್ರಮವಾಗಿ ಇದನ್ನು ನಾವು ಹುಷಾರಾಗಿರ್ರಿ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿಸಿದ್ದೀವಿ ಅಷ್ಟೇ. 3ನೇ ವರ್ಷ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದನ್ನು ಸಹಿಸಲಾರದೆ ಹುಚ್ಚು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾದರೂ ಕೂಡ ಆ ಪತ್ರವನ್ನು ಹರಿದು ಬಿಸಾಕಬೇಕಾಗಿತ್ತು. ಅದು ಬಿಟ್ಟು ಅವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಕಾರ್ಯದರ್ಶಿ ಕಳಿಸಿದ್ದಾರೆ. ಇದನ್ನು ನಡೆಸಕ್ಕೆ ಕೊಡಲ್ಲ, ಇದು ಬೆಳೆಯಕ್ಕೆ ಕೊಡಲ್ಲ. ಇವನು ಯಾವನ್ರಿ ಇವನು ಹೇಳೋನು? ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ದೂರ ಇರುವಂಥವ್ರು. ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ. ಒಂದು ಕುಟುಂಬದ ಚೀಲಾಗಳಾಗಿ ಇವತ್ತೇನು RSS ಬಗ್ಗೆ, ಹಿಂದುತ್ವದ ಬಗ್ಗೆ, BJP ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಪರಿಪಕ್ವವಾಗಿಲ್ಲ. ಅವ್ರ ತಂದೆಗೂ ಏನು ಕಿಸಿಲಿಕ್ಕಾಗಲಿಲ್ಲ RSSನ ಬಂದ್ ಮಾಡಲಿಕ್ಕೆ, ನೆಹರುಗೂ ಕಿಸಿಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿಗೂ ಆಗಿಲ್ಲ. ಇವ್ಯಾವ ಗಿಡ ತಪ್ಪಲು ಸರ್? ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವ್ರು ಇವ್ರ ಮಾತು ಕೇಳಿ ಹಾರಾಡಲಿ, ನಮ್ಮದೇ ಸರ್ಕಾರ ಬರ್ತೈತೆ ಮುಂದೆ. ಬಂದಾಗ ಇವ್ರಿಗೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ. ಆದರೆ ಪ್ರಿಯಾಂಕಾ ಖರ್ಗೆ ಯಾವ ಸಲಹೆ ಕಲ್ತಾರೋ, ಏನು ಮದ್ರಸಾದಾಗ ಕಲ್ತಾರೋ, ಏನು ಅರ್ಬಸ್ತಾನದ ತಾಲಿಬಾನ್ದಾಗ ಕಲ್ತವ್ರು ನನಗೆ ಗೊತ್ತಿಲ್ಲ. ಆ ಸಂಘದ ಸಂಸ್ಕಾರದಿಂದನೇ ಬೆಳೆದಂಥವ್ನು ನಾನು. ನನ್ನ ಹಾಗೇನೆ ಕೋಟ್ಯಾಂತರ ಜನರನ್ನ ತಯಾರು ಮಾಡಿದಂಥ RSS. ಪ್ರಿಯಾಂಕಾ ಖರ್ಗೆ ಅವರೇ, 100 ವರ್ಷದ RSS ಪುಕ್ಕಟೆ ಅಲ್ಲ. ನಿಮ್ಮದು ಕಾಂಗ್ರೆಸ್ಸು 130 ವರ್ಷ ಆಯಿತು ಹಾಳಾಗಿ ಹೋಳಾಗಿ ದೇಶವನ್ನು ಹಾಳು ಮಾಡಿದಂಥ ಆ ರೀತಿಯ RSS ಎಲ್ಲೂ ಯಾವುದನ್ನು ಮಾಡಿಲ್ಲ. BK ಹರಿಪ್ರಸಾದ್ ಹೇಳ್ತಾರೆ ತಾಲಿಬಾನ್ ಅಂತ ಹೇಳ್ತಾರೆ. ತಾಲಿಬಾನ್ ಅಂತಂದ್ರೆ ಏನಾದರೂ ಗೊತ್ತಿದೆಯಾ ನಿಮಗೆ ಹರಿಪ್ರಸಾದ್ ಅವರೇ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. RSS ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಕೋಟ್ಯಾಂತರ ಜನ ಇವತ್ತು RSS ನಲ್ಲಿ ಮನ್ನಣೆ ಕೊಟ್ಟಿದ್ದರಿಂದನೇ ಹಾಳಾಗದೆ ಹೋಳಾಗದೆ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತ ಏಕೈಕ ರಾಜಕೀಯೇತರ ಸಂಸ್ಥೆ ಅಂತಂದ್ರೆ ಅದು RSS. ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ. ರಾಷ್ಟ್ರೀಯ ಸೇವಾ ಮೊನ್ನೆ ಶನಿವಾರ ಸಂಜೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ಆಫೀಸಿಗೆ ಬಂದಿದ್ದರು, ಸ್ಟುಡಿಯೋಗೆ ಬಂದಿದ್ದರು. ಇಂಟರ್ವ್ಯೂ ಫಿಕ್ಸ್ ಆಗಿತ್ತು. ನೆನ್ನೆ ನೋಡಿದ್ದೀರಿ ಅದನ್ನು, 1.5 ಗಂಟೆ ನ್ಯೂಸ್ ಅವರ್ ಸ್ಪೆಷಲ್. ಇವತ್ತು ಸಂಜೆ 5 ಗಂಟೆಗೆ ರಿಪೀಟ್ ಕೂಡ ಹಾಕಿದ್ವಿ. ಪೊಲಿಟಿಕಲಿ ಈ ಹೆಡ್ಲೈನ್ ಬರುವಂತಹ ಸ್ಟೇಟ್ಮೆಂಟ್ಗಳನ್ನು ತೆಗೆಸೋದಕ್ಕೆ ನಾನೇ ಅಂತಲ್ಲ, ಪತ್ರಕರ್ತರು, ಸಂದರ್ಶನ ಮಾಡುವಂಥವರು ತಿಪ್ಪರ್ಲಾಗ ಹಾಕಿ ಪ್ರಶ್ನೆಗಳನ್ನು ಕೇಳಬೇಕು. ಹಿಂಗೆ ಕೇಳಿ 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 ಅವರಿಂದ ಒಂದು ಸೆಂಟೆನ್ಸ್ ತೆಗೆಸ್ಬೇಕು. DK ಶಿವಕುಮಾರ್ ಅವರಿಂದ ಆ ಹೆಡ್ಲೈನ್ ಸೆಂಟೆನ್ಸ್ ತೆಗೆಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ತುಂಬ ಕಷ್ಟನೇ ಪಡಲಿಲ್ಲ ಅಂತ. ನಾನು ಪ್ರಶ್ನೆ ಕೇಳಿದ್ದೇನು, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಅವರು ಒಂದು ಸ್ಟೋರಿ ಫೈಲ್ ಮಾಡಿದರು. ನವೆಂಬರ್ ಅಂತ್ಯದ ತನಕ ಮೌನವಾಗಿ, ಅಂದರೆ ರಾಜಕೀಯವಾಗಿ ಮೌನವಾಗಿರುವ ನಿರ್ಧಾರಕ್ಕೆ DK ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ತಮ್ಮ ಬೆಂಬಲಿಗರನ್ನು ಕರೆದು ಹೇಳಿದ್ದಾರೆ. ಅವರು
ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ, ಅಲ್ಲಿ ತನಕ ನೀವು ಸುಮ್ಮನಿದ್ರೆ ಅಷ್ಟೇ ಉಪಕಾರ ಅಂತ ತಮ್ಮ ಬೆಂಬಲಿಗ ಶಾಸಕರನ್ನು ಕರೆದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನವೆಂಬರ್ ಅಂತ್ಯದ ತನಕ ಒಂದು ಹೇಳಕ್ಕೆ ಹೋಗಿ ಇನ್ನೇನು ಅರ್ಥ ಬಂದು ಅಂಥ ಯಾವ ಮಾತುಗಳನ್ನು ಆಡದೇ ಇರುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಒಂದು ವರದಿಯನ್ನು ಫೈಲ್ ಮಾಡಿದ್ದು, ಸ್ಟೋರಿ ಫೈಲ್ ಮಾಡಿದ್ರು. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದೆ ನಾನು, ಏನು ನವೆಂಬರ್ ಅಂತ್ಯದ ತನಕ ಕಾಷ್ಠ ಮೌನಕ್ಕೆ ಜಾರುವ ನಿರ್ಧಾರಕ್ಕೆ ಬಂದಿದ್ದೀರಂತೆ, ಹೌದಾ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಎಲ್ಲ ದಿಲ್ಲಿ ನಿರ್ಧಾರ ಮಾಡುತ್ತೆ, ನಂಬರ್ಸ್ ಮ್ಯಾಟರ್ ಆಗೋದಿಲ್ಲ ನಮ್ಮಲ್ಲಿ ಅಂದರು. ನಂಬರ್ಸ್ ಮುಖ್ಯ ಆಗೋದಿಲ್ಲ ನಮ್ಮಲ್ಲಿ, ದಿಲ್ಲಿ ನಿರ್ಧಾರ ಮಾಡುತ್ತೆ ಅಂದುಬಿಟ್ರು. ಅಂದರೆ ಅಷ್ಟು ದೊಡ್ಡ ಹೆಡ್ಲೈನನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯ ರಾಜಕಾರಣದಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಬಲ್ಲಂಥ ಹೇಳಿಕೆ ಅದು. ಒಂದ್ಸಲ ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ತಾವು ಕಾಷ್ಠ ಮೌನಕ್ಕೆ ಜಾರಿದೀರಿ ಅಂತ ನಮ್ಮ ರಿಪೋರ್ಟ್ರು ಒಂದು ರಿಪೋರ್ಟ್ ಕೊಟ್ಟರು ಇವತ್ತು. ಈ ವಿಷಯದಲ್ಲಿ ಏನೋ ಮಾತಾಡಿ ಇನ್ನೇನೋ ಅರ್ಥ ಕಲ್ಪಿಸುವಂತೆ ಆಗುವುದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ತಮ್ಮ ಬೆಂಬಲಿಗರು ಎಲ್ರಿಗೂ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಬಾರ್ದು ನೀವು ಅಂತ. ನೋಡಿ, ಯಾವ ಕ್ರಾಂತಿನೂ ಇಲ್ಲ, ಇದೆಲ್ಲ ಬರೀ ಸೃಷ್ಟಿ, ವದಂತಿ. ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಸಿಷನ್ಸು ಇಲ್ಲೇನೂ ಆಗಲ್ಲ. ಹೌದು, ಎಲ್ಲ ಅಲ್ಲೇ. ನೋ ಡಿಸಿಷನ್ಸ್ ವಿಲ್ ಗೋ ಆನ್ ನಂಬರ್ಸ್. ಆಲ್ವೇಸ್ ದಿ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಸಿಷನ್. ಯಾರು ನಿಲ್ಲಿಡಬೇಕು, ಯಾವಾಗ ಇಡಬೇಕು, ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಹೆಂಗೆ ಅರ್ಥ ಮಾಡಿ, ನೋ ಡಿಸಿಷನ್ ವಿಲ್ ಗೋ ಆನ್ ನಂಬರ್ಸ್ ಅಂದರೆ ಶಾಸಕರ ಸಂಖ್ಯೆಯ ಮೇಲೆ ಹೋಗೋದಿಲ್ಲ? ಆಗಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ. ಯಾವಾಗಲೇ ಆಗಲಿ ಆಗಲ್ಲ. ಐ ನೋ ದಿ ಕಾಂಗ್ರೆಸ್ ಪಾರ್ಟಿ. ಸೊ ಅವರು ಯಾವಾಗ ಬೇಕಾದ್ರೂ, ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ, ಅವರು ಹೇಳವ್ರೆ, ನಾನು ಹೇಳಿದ್ದೀನಿ, ವಾಟ್ ಎವರ್ ದಿ ಹೈಕಮಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ, ವಿಲ್ ಸ್ಟ್ಯಾಂಡ್ ಬೈ ಇಟ್, ದಟ್ಸ್ ಆಲ್. ನಮ್ಮಿಬ್ಬರೂ ಕುಂಡಿಸ್ಬಿಟ್ಟು ಹೇಳಿದ್ರು, ನೀನು ಸಿ ಎಮ್ಮು, ಅವ್ರು ಡೆಪ್ಟಿ ಸಿ ಎಮ್ಮು ಅಂತ. ಆಯಿತು ಅಂತ ಒಪ್ಕೊಂಡು ಬಂತು. ನನಗೂ ಅದರ ನಂತರ ಮುಂದೆ ಏನಾಯಿತು, ಅದರ ನಂತರ ಮುಂದಿನ ಮಾತುಕತೆ ಏನಾಗಿತ್ತು ಅಂತ ಅದೆಲ್ಲ ಮೀಡಿಯಲ್ಲಿ ಚರ್ಚೆ ಮಾಡೋ ವಸ್ತು ಅಲ್ಲ ಇದೆಲ್ಲ. ಲೋಕಸಭಾ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕುಂದಗೋಳದಲ್ಲಿ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದು, ಅದಾದಮೇಲೆ ಇವತ್ತೇ ಬಂದಿದ್ದೀರಿ. ಅದರ ಮಧ್ಯದಲ್ಲಿ ತುಂಬ ಬೆಳವಣಿಗೆಗಳಾಗಿದ್ದಾವೆ. ದಿಲ್ಲಿಲಿ ಕೂತ್ಕೊಂಡು ನೀವು ಹೇಳಿದ್ರಿ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ನ್ಯಾಷನಲ್ ಚಾನಲ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕುತೂಹಲ ಇದೆ ಸರ್. ಡೆಲ್ಲಿ ವಿಲ್ ಟೇಕ್ ಎ ಕಾಲ್. ಡೆಲ್ಲಿಯವರು ನನಗೆ ಹೇಳಿದ್ರು, ನೀನು ಈ ಕೆಲಸದಲ್ಲಿರೋ, ನೀನು ಈ ಕೆಲಸ ಮಾಡು ಅಂತ. ಅಷ್ಟೇ ಮಾಡ್ತಾರೆ ಅವರು. ಸೊ ಶಾಸಕರ ಬಲ ಮುಖ್ಯ ಆಗೋದಿಲ್ಲ ಅನ್ನುವ ಸೆಂಟೆನ್ಸ್ ಅಂತ ತಾವು ಹೇಳಿ. ನಾನು ಇವತ್ತವರೆಗೂ ಯಾವ ಶಾಸಕರು ನನಗೆ ಐ ಡೋಂಟ್ ಬಿಲೀವ್ ಇನ್ ಎನಿ ಗ್ರೂಪಿಸಮ್, ಐ ಡೋಂಟ್ ಬಿಲೀವ್ ಇನ್ ಮೈ ಫಾಲೋಯರ್. 140 ಜನನೂ ನನಗೆ ಬೇಕಾದವ್ರೆ. 140 ಜನದ ಸರ್ಕಾರ ಇದು. ನನಗೆ ಯಾರು ಜೈಕರನ್ನು ಬೇಡ, ಏನು ಬೇಡ, ಅವರೆಲ್ಲರೂ ನಮ್ಮವರೇ. ಸರ್, ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ 5 ವರ್ಷ ನಾನೇ ಸಿ ಎಂ ಅಂತ ಹೇಳಿ, ಇನ್ನೊಂದು ಕಡೆ ನೀವು ಹೇಳ್ತೀರಾ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಮಾಡ್ತಾರೆ ಅಂತ ಹೇಳಿ. ಆದರೆ 5 ವರ್ಷ ಸಿ ಎಂ ಆಗಿ ನಾನು ಆಡಳಿತ ಮಾಡ್ತೀನಿ ಅಂತ ಹೇಳಿದ ನಂತರ ಅವರು ಪೊಲೀಸ್ ಸ್ಟಾಪ್ ಇಟ್ಟು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಹಾಗಿದ್ರೆ ಪಿಕ್ಚರ್ ಹಬ್ಬಿ ಬಾಕಿ ಅಂತನಾ? ಅಲ್ಲ, ಹೋಪ್ಫುಲಿ ಅಂತಾನು ಹೇಳಿದ್ರು. ಮುಂದಿನ ವರ್ಷದ ದಸರಾ ಹೋಪ್ಫುಲಿ ನಾನೇ ಉದ್ಘಾಟನೆ ಮಾಡ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಈಗ ಎಲ್ಲದರಲ್ಲೂ ಅವ್ರ ಮಾತಿನಲ್ಲೇ ಎಲ್ಲದಕ್ಕೂ ಉತ್ತರ ಇದೆ. ತಿಳ್ಕೊಳ್ಳೋರು ತಿಳ್ಕೊಳ್ಬೇಕು. ಚರ್ಚೆ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ರೀತಿ ಯಾರು ಊಹಿಸ್ಕೊಡಿ, ಅದನ್ನ ನಿಂಬಿಟ್ಟಿದ್ದು. ಅರ್ಥ ಆಯ್ತು. ಮಾತಾಡಿದ್ದಾರೆ, ನೀವು ತೋರಿಸಿದ್ದೀರಿ, ನಾನು ಕಿವಿಲಿ ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಯಥಾವತ್ತಾಗಿ ನಾನು ಪ್ರಶ್ನೆ, ಅವರ ಉತ್ತರ ಎರಡನ್ನೂ ತೋರಿಸಿದ್ದೀನಿ ನಿಮಗೆ. ಸ್ಪಷ್ಟವಾಗಿ ಹೇಳಿದ್ರು ಅವರು, ಈ ಶಾಸಕರ ಬಲ ನಿಮಗೆ ಕಡಿಮೆ ಇದೆ, ಅವ್ರಿಗೆ ಜಾಸ್ತಿ ಇದೆ, ಯಾರ ಹತ್ರ ಎಷ್ಟೆಷ್ಟಿದೆ, ಏನು ಪ್ರಶ್ನೆ ಬಂದಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು, ನೀವು ಅಂದರೆ ಟೋಟಲ್ ಹೇಳಿಕೆಗಳ ಫ್ಲೋ ಗಮನಿಸ್ತಾ ಬನ್ನಿ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ ಕೂತ್ಕೊಂಡು ಒಂದು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಹೇಳಿದರು, ಟೈಮ್ಸ್ ನೌಗೆ ಇಂಟರ್ವ್ಯೂ ಕೊಡುವಾಗ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದರು ಅವರು. ಹಲ್ಚಲ್ ಆಗ್ಬಿಡ್ತು ಆ ಸ್ಟೇಟ್ಮೆಂಟ್. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಈಸ್ ದ ಡೇ ಅಂತ. ಅನೇಕ ಘಟನೆಗಳನ್ನು ಉದಾಹರಣೆಯಾಗಿ ಕೊಟ್ಟು ನಿಮಗೆ ಹೇಳಿದ್ದೀವಿ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಇಲ್ಲಿ ಉಳಿದವ್ರು ಯಾರೇನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಮೂಲಕ ಏನೇನು ಯಾರ್ಯಾರು ಹೇಳಿಸ್ಬೇಕು ಹೇಳಿಸ್ತಾರೆ, ಆ ಕೆಲಸ ಆಗತ್ತೆ.
ನೀವು ಅದನ್ನು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ನಿಂದ ಹಿಡಿದು ಅದನ್ನು ನಿಲ್ಲಿಸಿದ್ರಿಂದ ಹಿಡಿದು ಜಾತಿ ಗಣತಿಯನ್ನು ಇನ್ನೊಂದು ಸಲ ಮಾಡಬೇಕು ಅಂತ ಹೇಳಿದ್ದರ ತನಕ ಎಲ್ಲವೂ ಹೈಕಮಾಂಡ್ ಹೇಳುತ್ತೆ, ಇಲ್ಲಿ ಜಾರಿಯಾಗತ್ತೆ. ನೋಡುವಷ್ಟು ನೋಡಿದ್ರು ಸಿದ್ದರಾಮಯ್ಯನವರು, ನೋಡುವಷ್ಟು ನೋಡಿದ್ರು. ಅವರು ದಿಲ್ಲಿಲಿ ಕೂತ್ಕೊಂಡೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನ್ಯಾಷನಲ್ ಚಾನಲ್ಗೆ ಕೊಟ್ಟ ಇಂಟರ್ವ್ಯೂನೇ ಪತ್ರಕರ್ತ ಪ್ರಶ್ನೆ ಕೇಳಿದ್ರು, ಅಧಿಕಾರ ಹಂಚಿಕೆ ಅದು ಇದು ವಿಷಯ. ಸಿದ್ದರಾಮಯ್ಯನವರು ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. 2018ರಂತೆ ನನ್ನ ನೇತೃತ್ವದಲ್ಲಿ 2028ರಲ್ಲೂ ಚುನಾವಣೆ ಆಗತ್ತೆ ಅಂತ ಹೇಳಿದ್ರು. ಆವಾಗ ಪತ್ರಕರ್ತ ಕೇಳಿದ ಪ್ರಶ್ನೆ, ಮತ್ತು ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತಿದ್ದಾರಲ್ಲ ಅಂದಾಗ, ಅವ್ರ ಸಂಖ್ಯೆ ತುಂಬ ಕಡಿಮೆ ಬಿಡ್ರಿ ಅಂದರು. ಅವರ ಸಂಖ್ಯೆ ತುಂಬ ಕಡಿಮೆ. ಸಿದ್ದರಾಮಯ್ಯನವರು ಆ ಮೆಸೇಜ್ ಕೊಟ್ಟರು, ನನ್ನ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅಂದರು. ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಿದ್ರು ಅನಿಸುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಇಂಟರ್ವ್ಯೂನಲ್ಲಿ ಕೊಟ್ಟರು, ಶಾಸಕರ ಸಂಖ್ಯೆ ಏನು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದೇ ಫೈನಲ್ಲು ಅಂತ. ಶಾಸಕರ ಸಂಖ್ಯೆ ಬಲಾಬಲದ ಮೇಲೆ CM ಆಗೋದಿಲ್ಲ ಅಂತ. ಮುಖ್ಯಮಂತ್ರಿ ಯಾರಾಗಬೇಕು, ಅಧಿಕಾರ ಹಂಚಿಕೆ ಹೆಂಗಾಗಬೇಕು, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ತಮ್ಮ ನಿಲುವನ್ನು ಕನ್ವೆ ಮಾಡಿದ್ರು. ಯಾವುದು ಸತ್ಯ? ಎರಡೂ ಸತ್ಯ. ಈಗ ಅಂದರೆ ಎರಡೂ ಪಕ್ಷಗಳಲ್ಲಿ ಎರಡೂ ಸತ್ಯ. ಅದು ಹಂಗೆ ನೋಡಕ್ಕೆ ಹೋದರೆ BJPಯಲ್ಲೂ ಅಷ್ಟೇ, ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೆಯೋದೇ ಹಂಗೆ. ಲಕೋಟೆ ಸಂಸ್ಕೃತಿ ಅಂತಾರೆ. ಹಿಂದೆ ಎನ್ವಲಪ್ಪಲ್ಲಿ ಹೆಸರು ಬರ್ತಿದ್ವಂತೆ, ಪೇಪರ್ ಒಂದು ಕವರ್ನಲ್ಲಿ ಹಾಕಿ ಇಂಥವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ರಂತೆ. ಶಾಸಕಾಂಗ ಪಕ್ಷದ ಸಭೆ ಅವ್ರ ಹೆಸರಿಗೆ ಯಾರೋ ಒಬ್ಬರು ಪ್ರಸ್ತಾಪಿಸಿದ್ರು, ಇನ್ಯಾರೋ ಕೈ ಎತ್ತಿ ಹೋ ಅಂದರು, ಆಗ್ಬಿಡ್ತಿತ್ತು ಅಂತ. ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಅದು. ಈ ರಾಜ್ಯದಲ್ಲ, ಎಲ್ಲ ರಾಜ್ಯಗಳಲ್ಲೂ ನಡ್ಕೊಂಡು ಬಂದಿದೆ, ಎರಡೂ ರಾಜಕೀಯ ಪಕ್ಷಗಳಿಂದಲೂ ನಡ್ಕೊಂಡು ಬಂದಿದೆ. ಈಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ್ರಪ್ಪ, ಶಾಸಕಾಂಗ ಪಕ್ಷದ ಸಭೆ ನಡೆದು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದರೆ ಎಷ್ಟು ಜನ ಕೈ ಎತ್ತಿ ನೋಡಿ ಅಂತಂದ್ರ? ಇಲ್ಲ. ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು, ಹೈಕಮಾಂಡಿಂದ ಬಂತ್ರಿ, ಲಕೋಟೆ ಬಂತಷ್ಟೇ. SM ಕೃಷ್ಣ ಅವರು ಆಸೆ ಇಟ್ಕೊಂಡು ಕೂತ್ಕೊಂಡಿದ್ರು ಅವಾಗ. ಹೈಕಮಾಂಡ್ ಹೇಳ್ತು ಇಲ್ಲ ಮೊಯ್ಲಿಯವರು ಆಗಬೇಕು ಅಂತ. ಹಾಗೆ BJPಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಧರ್ಮೇಂದ್ರ ಪ್ರಧಾನ್ ಬಂದರು, ಅವರಿಗೆ ಮೋದಿ ಅಮಿತ್ ಶಾ ಹೇಳಿ ಕಳಿಸಿದ್ರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಕ್ಯಾಪಿಟಲ್ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಯಡಿಯೂರಪ್ಪನವರ ಹತ್ರ ಬೊಮ್ಮಾಯಿ ಅವರ ಹೆಸರು ಹೇಳಿಸಲಾಯಿತು, ಉಳಿದವರೆಲ್ಲ ಅನುಮೋದಿಸಿದರು. ಆದರೆ 2013ರಲ್ಲಿ ಶಾಸಕರ ಬೆಂಬಲ ನನ್ನ ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತಲೂ ಜಾಸ್ತಿ ಇದೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅವಶ್ಯಕತೆಗಿಂತಲೂ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಕನ್ವೆ ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಹೆಂಗೆ ಅಂತ ಆಲೋಚನೆಯಲ್ಲಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕರ ಬೆಂಬಲ ನನ್ನ ಕಡೆ ಜಾಸ್ತಿ ಇದೆ ಅಂತ ಕನ್ವೆ ಮಾಡಿದ್ರು. ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿ ಚುನಾವಣೆಯನ್ನು ಮುನ್ನಡೆಸಿರ್ತಾರೋ ಅವರು ಮುಖ್ಯಮಂತ್ರಿ ಆಗೋದು, ಅಧಿಕಾರಕ್ಕೆ ಬಂದರೆ ಅವರು ಮುಖ್ಯಮಂತ್ರಿ ಆಗೋ ಪರಿಪಾಠ ಇತ್ತು. ಬಟ್ 2013ರಲ್ಲಿ ಡಾಕ್ಟರ್ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ದರು, ಕೊರಟಗೆರೆಯಲ್ಲಿ ಅವರೇ ಸೋತುಬಿಟ್ರು. ಅದರ ಬಗ್ಗೆ ಏನೇನೋ ವ್ಯಾಖ್ಯಾನಗಳಿದ್ದಾವೆ, ಬೇಡ ಆ ವಿಷಯಕ್ಕೆಲ್ಲ ಹೋಗೋದು. ಸೋತುಬಿಟ್ರು ಅವರು. ಸ್ಪರ್ಧೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತಲೂ ಶಾಸಕರ ಬೆಂಬಲ ನನಗೆ ಜಾಸ್ತಿ ಇದೆ ಅನ್ನೋದನ್ನು ಹೈಕಮಾಂಡಿಗೆ ತೋರಿಸಿ ಇವರು ಮುಖ್ಯಮಂತ್ರಿ ಆದರು. ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಇದೆ ಅಂತ ಹೈಕಮಾಂಡಿಗೆ ಗೊತ್ತು. 2023ರಲ್ಲಾಗಿದ್ದು ಅದೇ. ಆದರೆ ವಾಟ್ ಈಸ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್? ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ. ವಾಟ್ ಈಸ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್? ಮೊನ್ನೆ ದಸರಾ ದಿವಸನೂ ಮೈಸೂರಿನಲ್ಲಿ ಮುಂದಿನ ದಸರಾಗೂ ನೀವೇ ಉದ್ಘಾಟನೆ ಮಾಡಿ ಚಾಮುಂಡಿ ದೇವಿಗೆ ಮಾಲಾರ್ಪಣೆ ಮಾಡ್ತೀರಾ ಅಂದರೆ ನಾನೇ ಮಾಡ್ತೀನಿ, ಯಾಕೆ ಏನಾದರೂ ಡೌಟಾ? ನಾನೇ ಮಾಡ್ತೀನಿ ಹೋಪ್ಫುಲಿ ಅಂದರು ಸಿದ್ದರಾಮಯ್ಯನವರು. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಅವಧಿ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ ನಂತರವೂ ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೋ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ.
ಈ ಕಂಡೀಷನ್ಸ್ ಅಪ್ಲೈ ಅಂತ ಆಫರ್ಗಳಲ್ಲಿರುವಂತೆ ಆ ಸೆಂಟೆನ್ಸ್ ಯಾಕೆ ಬರುತ್ತೆ? ಡಿ ಕೆ ಶಿವಕುಮಾರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೊಟ್ಟಂಥ ಹೇಳಿಕೆಗೆ ಸ್ವತಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಪ್ರತಿಕ್ರಿಯಿಸಿದರು. ಪ್ರತಿಕ್ರಿಯಿಸಲೇಬೇಕಾದಂಥ ಹೇಳಿಕೆ ಇದು. ಶಾಸಕರ ಅಭಿಪ್ರಾಯದ ಮೇಲೆ ಎಲ್ಲ ತೀರ್ಮಾನ ಆಗೋದು, ಶಾಸಕರ ಅಭಿಪ್ರಾಯ ತಿಳಿದೇ ಹೈಕಮಾಂಡ್ ನಿರ್ಧಾರ ಮಾಡೋದು, ಯಾವುದು ಸರಿ ಅನ್ನೋದನ್ನು ತಿಳಿದು ತೀರ್ಮಾನ ಮಾಡ್ತಾರೆ ಅಂದರು. ಡಾಕ್ಟರ್ ಪರಮೇಶ್ವರು ಹೆಚ್ಚು ಕಡಿಮೆ ಹಾಗೆ ಮಾತಾಡಿದ್ರು. ಸಿದ್ದರಾಮಯ್ಯನವರು ಏನಂದ್ರು, ಮುಖ್ಯಮಂತ್ರಿಗಳು ಏನಂದ್ರು? ಹೈಕಮಾಂಡ್ ಈಸ್ ಹೈಕಮಾಂಡ್. ಹೈಕಮಾಂಡ್ ಜೊತೆಗೆ ಶಾಸಕರ ನಿರ್ಧಾರವೂ ಬೇಕಾಗತ್ತೆ. ಶಾಸಕರ ಬೆಂಬಲ ಇಲ್ಲದೆ ಯಾರೂ ಮುಖ್ಯಮಂತ್ರಿ ಆಗೋದಕ್ಕಾಗೋದಿಲ್ಲ. ಬಹುಮತ ಇದ್ದರೆ ಆಗೋದು. ಹೈಕಮಾಂಡ್ ಆಶೀರ್ವಾದವೂ ಬೇಕು ಅಂದರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇನೆ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಸರ್ಕಾರವನ್ನು ಮಾಡುವಾಗ CLP ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಜನ ಆಕಾಂಕ್ಷಿಗಳಿದ್ರು, ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್? ಅಲ್ಲ, ಅವ್ರು ಫ್ರಂಟ್ ರನ್ನರ್ಸ್. ನೀವು ಸರ್? ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು ಹಾಗೆ. ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೊಳುತ್ತೆ? CLP ಅವ್ರಿಗೆ ಎಲ್ಲ CLPಗೆ ತಗೋತಾರೆ, ಎಲ್ಲ ಶಾಸಕರಿಗೆ ಕೇಳ್ತಾರೆ, ಮಾಡ್ತಾರೆ. ಅದಾದಮೇಲೆ ಎಲ್ಲ ತೀರ್ಮಾನಗಳಾಗೋದು. ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಒಂದೊಂದು ಸರಿ ಸಂಖ್ಯೆ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ನಿರ್ಧಾರಗಳನ್ನು ಮೇಲ್ಗಡೆ ನಮ್ಮ ಹೈಕಮಾಂಡ್ ತೊಗೊಳುತ್ತೆ. ಎರಡೂ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವಾಗಲೂ ನೀವು ನೋಡಿ, ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ? ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ, ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟೆ ನೋಡ್ತಾರಲ್ವಾ? ಹಾಗೆ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡಮ್ ವೆನ್ ದ ಟೈಮ್ ಈಸ್ ರೈಟ್. ಇನ್ನು ಈ ಹೇಳಿಕೆ ಪ್ರತಿ ಹೇಳಿಕೆಗಳಿಗೂ ನಡೀತಾ ಇರೋ ಬೆಳವಣಿಗೆಗಳಿಗೂ ವಿರೋಧ ಪಕ್ಷಗಳಿಗೆ ಏನೇನು ಸಂಬಂಧ ಇಲ್ಲ. ಸುಮ್ಮನೆ ಮಾತಾಡಬೇಕು, ಮಾತಾಡ್ತಾರಷ್ಟೇ. ಛಲವಾದಿ ನಾರಾಯಣ ಸ್ವಾಮಿ ಅವರು, ಜಗದೀಶ್ ಶೆಟ್ಟರು, ಪ್ರತಾಪ್ ಸಿಂಹ ಅವರು ಮಾತಾಡಿದ್ರು. ಅದಕ್ಕಿಂತ ಮುಂಚೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು, ಕಾಂಗ್ರೆಸ್ನಲ್ಲಿ ಎಲ್ಲ ನಿರ್ಧಾರಗಳು ಹೈಕಮಾಂಡ್ನಿಂದ ಆಗತ್ತೆ. ಶಾಸಕರ ಸಂಖ್ಯಾಬಲದ ಬಗ್ಗೆಯೂ ಹೈಕಮಾಂಡ್ ನಿರ್ಧರಿಸುತ್ತೆ. ಬೆಳಗಾವಿಯಲ್ಲಿ ಹೇಳಿದ್ರು ಅವರು. ಕೇಳಿಸ್ಕೊಳ್ಳಿ. ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು, ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು, ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು, ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಆ ಪಕ್ಷ ಪ್ರಜಾಪ್ರಭುತ್ವ ಇಲ್ಲದ ಪಕ್ಷ ಅಂತ ಎಲ್ಲರಿಗೂ ಗೊತ್ತಿದೆ. ಹೈಕಮಾಂಡ್ ತೀರ್ಮಾನದ ಮೇಲೆ ಆಗೋದಾದ್ರೆ ಅಲ್ಲಿ ಅವರಲ್ಲಿ ಇರ್ತಕ್ಕಂಥ MLAಗಳು ಕಸ ಹೊಡೆಯಲಿಕ್ಕಿದಾರೇನು? ಕಸ ತೆಗಿಲಿಕ್ಕ ಇರೋದವರು? ಕಳೆ ತೆಗಿಲಿಕ್ಕ? ಹೈಕಮಾಂಡ್ ಒಂದೇ ಇದ್ರೆ ಸಾಕು. ಅವರು MLA ಯಾರು ಚೀಫ್ ಮಿನಿಸ್ಟ್ರು, ಯಾರು ಡೆಪ್ಯೂಟಿ CM ಅಂತ ಹೇಳಿದ್ರೆ ಸಾಕು. ಇವ್ರ್ಯಾಕೆ ಬೆಂಬಲ ಕೊಡಬೇಕು? ಡಿ ಕೆ ಶಿವಕುಮಾರ್ ಏನು ಇಂಟರ್ವ್ಯೂದಲ್ಲಿ ಹೇಳಿಕೆ, ನಾನು ಸ್ವತಃ ಅದನ್ನ ಕೇಳಿದ್ದೇನೆ. ಈಗಾಗಲೇ ಇನ್ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಈಗ 2.5 ವರ್ಷ, ನವೆಂಬರ್ದಲ್ಲಿ 2.5 ವರ್ಷ ಆಗ್ತದೆ. ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗೇ ಬಿಟ್ಟಿದೆ. 2.5 ವರ್ಷದಲ್ಲಿ ಬದಲಾವಣೆ ಅನ್ನುವಂಥದ್ದು ಅಂಡರ್ಸ್ಟ್ಯಾಂಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಜವಾಗಿ ಅದು ಯಾವುದೂ ಅಂಡರ್ಸ್ಟ್ಯಾಂಡ್ ಆಗದೇ ಇದ್ದಿದ್ರೆ, ನಿನ್ನ ಇಂಟರ್ವ್ಯೂ ಆಗಲಿ, ಇತ್ತೀಚಿನ ಸ್ಟೇಟ್ಮೆಂಟ್ಗಳಾಗಲಿ, ಒಂದು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಬೇಕು, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಅದು ಗಟ್ಟಿಗೆ ಹೇಳಲ್ಲ, ಅದು ಹೇಳಕ್ತಾ ಇರಲಿಲ್ಲ. ನಿಮ್ಗೆ ಧೈರ್ಯ ಇದ್ರೆ, ನಿಮ್ಮಲ್ಲಿ ಯಾರೂ ಅಂಡರ್ಸ್ಟ್ಯಾಂಡ್ ಆಗೇ ಇಲ್ಲ ಅಂತಂದ್ರೆ, ನಾನು ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡ್ತೀನಿ, ನೀವು ಡಿಕ್ಲೇರ್ ಮಾಡ್ರಿ. ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ. ಪ್ರತಿ ತಿಂಗಳು ಡಿ ಕೆ ಏನಾದರೂ
100 ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ 150 ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ. DK ಒಂದು 200 ಕೋಟಿ ಕಳಿಸಿ ಸಿದ್ದರಾಮಯ್ಯ ಅವರು 50 ಕೋಟಿ ಕಳಿಸಿದ್ರೆ DK ಮುಂದುವರಿಸ್ತಾರೆ. ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು. ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ. ಸೂಟ್ ಗ್ಯಾಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ. ಸೂಟ್ ಗ್ಯಾಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರನ್ನ ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಮುಂದಿನ ಸುದ್ದಿಗೆ ಹೋಗೋಣ. ತೀವ್ರ ಕುತೂಹಲ ಕೆರಳಿಸಿದ್ದ ಮುಖ್ಯಮಂತ್ರಿಗಳ ಡಿನ್ನರ್ ಮೀಟಿಂಗು ನಡೀತಾ ಇದೆ. ಇನ್ನು ಇಲ್ಲೇ ನಮ್ಮ ಆಫೀಸ್ನಿಂದ ಕೂಗಳತೆ ದೂರದಲ್ಲಿರುವ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ನಡೀತಾ ಇದೆ. ಇನ್ನು ಮುಖ್ಯಮಂತ್ರಿಗಳು ಸಚಿವರನ್ನು ಊಟಕ್ಕೆ ಕರೆಯೋದು, ತಿಂಡಿಗೆ ಕರೆಯೋದು, ಕಾಫಿಗೆ ಕರೆಯೋದು ಏನು ವಿಶೇಷ ಅಲ್ಲ, ಕರೀತಿರ್ತಾರೆ. ಬಟ್ ಎಲ್ಲ ಸಚಿವರನ್ನು ಒಂದೇ ಸಲ ಕರೆದಾಗ ಅರೆ ಏನಿದು ಅಂತ ಒಂದ್ಸಲ ತಿರುಗಿ ನೋಡ್ತೀವಿ. ಅದರ ಜೊತೆಗೆ ಹೀಗೆ ಅಧಿಕಾರ ಹಂಚಿಕೆ, ಸಚಿವ ಸಂಪುಟ ಪುನಾರಚನೆಯ ಚರ್ಚೆಗಳು ನಡೀತಾ ಇರುವಾಗ ಇಂಥ ಡಿನ್ನರ್ ಮೀಟಿಂಗ್ಗಳನ್ನು ಕರೆದ್ರೆ ಅದರ ಬಗ್ಗೆ ವಿಶೇಷವಾದ ಆಸಕ್ತಿ ಒಂದಿರುತ್ತೆ. 13ನೇ ತಾರೀಕು ಸೋಮವಾರ ಸಂಜೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಡಿನ್ನರ್ ಮೀಟಿಂಗು ಅಂದಾಗ ಗಮನಿಸಬೇಕಪ್ಪ ಅಂತ ಅನ್ಕೊಂಡ್ವಿ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಚಿವರುಗಳಿಗೆ ಸ್ಪಷ್ಟವಾದ ಸೂಚನೆ, ಮುಖ್ಯಮಂತ್ರಿಗಳ ಮನೆ ಒಳಗೆ ನೀವು ಒಬ್ಬರೇ ಬರಬೇಕು, ನಿಮ್ಮ ಸಿಬ್ಬಂದಿ ಯಾರೂ ಬರಬಾರ್ದು ಅಂದರು. OSD ಅಂತೆ, PS ಅಂತೆ, ಪರ್ಸನಲ್ ಸೆಕ್ರೆಟರಿ, PA, ಆಫೀಸರ್ ಆನ್ ಸ್ಪೆಷಲ್ ಯಾರನ್ನೂ ಕರ್ಕೊಂಬರಂಗಿಲ್ಲ, ನೀವು ಒಬ್ಬೊಬ್ಬರೇ ಬರಬೇಕು ಅಂತ ಹೇಳಿದ್ರು. ಆವಾಗ ಇನ್ನೂ ಜಾಸ್ತಿ ಕುತೂಹಲ ಆಯಿತು. ಇವತ್ತು ಹಾಗೆ ಈ ಮುಖ್ಯಮಂತ್ರಿಗಳ ಅಧಿಕೃತ ಮನೆ ಕಾವೇರಿ, ಅವ್ರ ಪಕ್ಕದಲ್ಲಿ ಅವರ ಹೋಮ್ ಆಫೀಸ್ ಇದೆ ಕೃಷ್ಣ. ಸಚಿವರುಗಳ ಸಿಬ್ಬಂದಿಗೆ ಕೃಷ್ಣದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸಚಿವರುಗಳಿಗೆ ಕಾವೇರಿಲಿ, ಸಚಿವರುಗಳು ಒಬ್ಬರೇ ಹೋಗಬೇಕು. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಆರ್ಡರ್ ಅದು. ಮೊದಲಿಗೆ ಈ ಸುದ್ದಿ ಬಂದಾಗ ನಾವು ಅನ್ಕೊಂಡ್ವಿ ಎಲ್ಲ ಸಚಿವರು ಒಂದು ಕಡೆ ಕೂತ್ಕೋತಾರೆ, ಮುಖ್ಯಮಂತ್ರಿಗಳು ಅವ್ರನ್ನ ಉದ್ದೇಶಿಸಿ ಏನೋ ಮಾತಾಡ್ತಾರೆ ಅಂತ. ಬಟ್ ಅದು ಹಂಗಿಲ್ಲ. ಸಚಿವರುಗಳು ಬಂದರು, ಹೊರಗಡೆ ನಿಂತಂಥ ನಮ್ಮ ರಿಪೋರ್ಟರ್ಗಳು ವಾಟ್ಸಪ್ನಲ್ಲಿ ಹಾಕ್ತಾಯಿದ್ರು, ಹಾಂ ಇವರು ಬಂದರು, ಇವರು ಬಂದರು, ಇವರು ಬಂದರು ಅಂತ. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೂ ಬಾರದೇ ಇರುವ ಸಚಿವರು ಅಂತ ಒಂದು ಲಿಸ್ಟ್ ಬಂತು. 5 ಜನ ಪ್ರೀ ಪರ್ಮಿಷನ್ ತಗೊಂಡಿದ್ದಾರೆ. ಬೋಸರಾಜು, ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಮಂಕಾಳ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್. ಈ 5 ಜನ ಅವ್ರಿಗೇನೋ ಬೇರೆ ಕೆಲಸ ಇದೆ, ಮೊದಲೇ ಫೋನ್ ಮಾಡಿ ಹೇಳಿ ಪರ್ಮಿಷನ್ ತಗೊಂಡು ಬರೋಕ್ಕಾಗ್ತಿಲ್ಲ ಇಂತಿಂಥ ಕಾರಣಗಳಿಗೆ ಅಂತ ಹೇಳಿ ಪರ್ಮಿಷನ್ ತಗೊಂಡಿದ್ದಾರೆ. ಈ 5 ಜನ ಬರೋದಿಲ್ಲ ಅಂತ ಗೊತ್ತಿತ್ತು. ಇನ್ನೂ ಬರಬೇಕಾಗಿರುವ ಸಚಿವರು ಅಂತ ನಮ್ಮ ರಿಪೋರ್ಟರ್ಗಳು ಒಂದು ಲಿಸ್ಟ್ ಕೊಟ್ಟರು. ಇಷ್ಟು ಜನ ಇನ್ನೂ ಬರಬೇಕಲ್ಲ, ಹಂಗಿದ್ರೆ ಇವರೆಲ್ಲ ಬಂದ ಮೇಲೆ ಮೀಟಿಂಗ್ ಶುರುವಾಗುತ್ತೇನೋ ಅನ್ಕೊಂಡ್ರೆ DK ಶಿವಕುಮಾರ್ ಬಂದರು ಅಂತ ಅವಾಗ ಹಾಕಿದ್ರು. ಡಿನ್ನರ್ ಮೀಟ್ನಿಂದ ಹೊರಟ DK ಶಿವಕುಮಾರ್ ಮಾಧ್ಯಮಗಳಿಗೆ ಏನೂ ಪ್ರತಿಕ್ರಿಯೆ ಕೊಡದೆ ಕೇವಲ ನಮಸ್ಕರಿಸಿ ಹೊರಟ DK ಶಿವಕುಮಾರ್ ಅಂತ ಬಂತು. ಅಂದರೆ ಇನ್ನೂ ಬರೋರು ಬರಬೇಕಾಗಿತ್ತು, ಆಗಲೇ ಹೋಗೋರು ಹೊರಟಾಗಿತ್ತು. ಅಲ್ಲಿಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಊಟ ಮಾಡ್ತಾ ಹಿಂಗೆ ಅಡ್ರೆಸ್ ಮಾಡು ಅದೆಲ್ಲ ಆಗಿಲ್ಲ. ಒಳಗೆ ಒಬ್ಬೊಬ್ಬರನ್ನ ಒಂದೊಂದು ಸಲ ಸಚಿವರುಗಳನ್ನು ಮಾತಾಡಿಸಿದ್ದಾರೆ. ಅದೊಂದು ಚರ್ಚೆ ಒಂದಿತ್ತಲ್ಲ, ಸಚಿವ ಸಂಪುಟ ಪುನಾರಚನೆಯದ್ದು ಚರ್ಚೆ. ಅಂದರೆ ಮುಖ್ಯಮಂತ್ರಿಗಳೇ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಧಿಕೃತ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರು, ಸಚಿವ ಸಂಪುಟ ವಿಸ್ತರಣೆ ಅಂದರೆ 2 ಸಚಿವರು, ಒಬ್ಬರು ವಜಾ ಆಗಿದ್ದಾರೆ, ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಕಾಕತಾಳೀಯವೋ ಏನೋ, ಇಬ್ಬರು ವಾಲ್ಮೀಕಿ ಸಮುದಾಯದವರು. ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಮಿನಿಸ್ಟರ್ನ ತಗತೀವಿ, ವಾಲ್ಮೀಕಿ ಸಮುದಾಯದವ್ರನ್ನೇ ತಗತೀವಿ ಅಂತ. ಅಲ್ಲಿಗೆ ಸಚಿವ ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಏನೋ ಒಂದು ಮಾಡುವ ಪ್ಲ್ಯಾನ್ನಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಅರ್ಥ. ಅದಕ್ಕಿಂತ ಮುಂಚೆನೇ ಅನೇಕರು ಹೇಳಿದರು 15 ಜನ ಕೈ ಬಿಡ್ತಾರೆ, 20 ಜನ ಕೈ ಬಿಡ್ತಾರೆ ಅಂತ. ಮುಖ್ಯಮಂತ್ರಿಗಳ ಒಂದು ಸ್ಪೆಷಲ್ ಟೀಮು ಸಚಿವರುಗಳ ಬಗ್ಗೆ ಅವರವರ ಜಿಲ್ಲೆಗಳಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. ಆ ಜಿಲ್ಲೆಯ ಪ್ರಮುಖರಿಂದ, ಪತ್ರಕರ್ತರು, ಮಠಾಧೀಶರು, ಸಂಘಟನೆಗಳವರು, ಎಲ್ಲರಿಂದ ಒಂದು ಒಪಿನಿಯನ್ ಕ್ರಿಯೇಟ್ ಒಪಿನಿಯನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ಕೆಲಸ ಮಾಡ್ತಿದ್ದಾರೆ ಸಚಿವರು ಅಂತ. ಇದೆಲ್ಲ ನೋಡಿದಾಗ ಏನೋ ಒಂದು ಆಗುತ್ತೆ ಅಂತಿತ್ತು. ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರನ್ನ ಕೈ ಬಿಡ್ತಾರೋ ಅವ್ರಿಗೆಲ್ಲ ಹಿಂಟೆ ಕೊಟ್ಟುಬಿಡ್ತಾರೆ ಅಂತೆಲ್ಲ ಸುದ್ದಿ ಇತ್ತು. ಇಟ್ ಈಸ್ ಟೂ ಅರ್ಲಿ ಟು ಟೆಲ್ ಒಳಗಡೆ ಹಿಂಗೆ ಆಗಿದೆ ಅಂತ ಹೇಳೋದಕ್ಕೆ. ಇವೆಲ್ಲ ಸುದ್ದಿಗಳು ನಿಧಾನಕ್ಕೆ ಒಂದೊಂದೇ ಬರ್ತಾ ಹೋಗ್ತದೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಸ್ ಆಫ್ ನೌ ಊಟ ಮುಗಿಸಿ ಬಂದಂಥ ಸಂತೋಷ್ ಲಾಡ್ ಮತ್ತು ರಾಮಲಿಂಗಾರೆಡ್ಡಿ ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದವ್ರಿಗೆ
ZPTP ಬರ್ತಾ ಇದೆಯಲ್ಲ ಇಷ್ಟ ಇಲ್ಲ, ಬೇರೆ ಬೇರೆ. ನಮ್ಮದು ಫೆಬ್ರವರಿ ಅಂದ್ಕೊಂಡಿದ್ದೀವಿ, ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು. ZPTPದು ಅದೇ ಸಮಯಕ್ಕೆ ಆಗ್ಬೋದು, ಒಟ್ಟಿಗೆ ಏನಾಗಲ್ಲ. ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಸಚಿವರ ಮೌಲ್ಯಮಾಪನ ಏನಾದರೂ ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ನಾನು ಹೇಳಿದಲ್ಲ, ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ ಯಾವುದು ಡಿಸ್ಕಷನ್ಸ್ ಇಲ್ಲ. ಯಾವ ಸಬ್ಜೆಕ್ಟು ಇಲ್ಲ. BJP ವಿಚಾರನೂ ಇಲ್ಲ ಇವತ್ತು. ಜನರಲ್ ಡಿಸ್ಕಷನ್ ಇತ್ತು. ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು, ಅದೇ ರೀತಿಯಾಗಿ ಕರೆದಿದ್ರು. ಈ ಬಾರಿ ಕೂಡ ಎಲ್ಲ ಸಚಿವರು ಕರೆಸ್ಬಿಟ್ಟು ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ, ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ. 1 to 1 ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಕರೆಸಿ ಮಾತಾಡಿ ಅಟ್ ಎ ಟೈಮ್, ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್, ವಿ ಹ್ಯಾಡ್ ಅ ಕ್ಯಾಶುವಲ್ ಡಿನ್ನರ್. ಲಾಸ್ಟ್ ಇಯರು ಕರೆದಿದ್ರು, ಈ ಇಯರು ಕರೆದಾರೆ. ಎವ್ರಿ ಇಯರ್ ಈ ಕಾಲ್ಸ್. ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು, ಯಾವ ಟೈಮಿಗೆ ಕರಿಬಾರ್ದು ಅಂತ ಏನು ಸರಿ ಇಲ್ಲ. ಬಟ್ ಐ ಥಿಂಕ್ ಎಸ್ ಕಾಲ್ಡ್. ಸೊ ಅದಕ್ಕೆ ನೀವು ಯಾವಾಗಲೂ ಕರೆದ್ರೆ ಇದೇ ಕೇಳ್ಬೋದು. ಈ ಪ್ರಶ್ನೆ ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಬಟ್ ಏನಾಗಿದೆ ನಿಮಗೆ ಹೇಳಿದ್ದೀನಿ ನಾನೀಗ. ಅದು CMಗೆ, ಆಮೇಲೆ DCMಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ಜನರಲ್ ಇದೆ ಡಿನ್ನರ್ ಮೀಟಿಂಗಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಭಾಳ ಕ್ಯಾಶುವಲ್ ಆಗಿತ್ತು ಅನಿಸುತ್ತೆ. ಸಚಿವರ ಕಾರ್ಯವೈಖರಿ, ಇಲಾಖೆಯ ಪ್ರಗತಿ ಬಗ್ಗೆ ಚರ್ಚೆ ಆಯಿತು ಅಂತ ಇದೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕನ್ಫರ್ಮ್ ಮಾಡ್ತೀವಿ. ಸಂಪುಟ ಪುನರ್ರಚನೆಯ ಅಗತ್ಯತೆ ಮತ್ತು ಅನಿವಾರ್ಯತೆಯ ವಿಷಯ ಇಂಡೈರೆಕ್ಟಾಗಿ ಬಂದು ಹೋಯಿತು ಅಂತ ಮಾಹಿತಿ ಇದೆ. ಬಿಹಾರ ಚುನಾವಣೆ ಪ್ರಚಾರದ ಬಗ್ಗೆ ಸಮಾಲೋಚನೆ ಆಗಿದೆ. GBA ಎಲೆಕ್ಷನ್ಗಿಂತ ಮೊದಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡಿಬಿಟ್ರೆ ಹೆಂಗೆ ಚರ್ಚೆಗೆ ಬಂದಿದೆ. ಜಾತಿ ಗಣತಿಯ ವಾದ ವಿವಾದಗಳ ಬಗ್ಗೆ ಚರ್ಚೆಯಾಗಿದೆಯಂತೆ. ಬಿಹಾರ ಎಲೆಕ್ಷನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಸಚಿವರುಗಳು. ಅದರಲ್ಲೂ ವಿಶೇಷವಾಗಿ ಯಾರು ಹಿಂದಿ ಇಂಗ್ಲೀಷ್ ಮಾತಾಡ್ತಾರಲ್ಲ ಆ ಸಚಿವರುಗಳು 2 ವಾರ ಬಿಹಾರ ಎಲೆಕ್ಷನ್ ಪ್ರಚಾರಕ್ಕೆ ಸಮಯ ಕೊಡಬೇಕು ಅಂದ್ರಂತೆ. ನಾನೇ 1 ವಾರ ಹೋಗ್ತೀನಿ, ಉಪಮುಖ್ಯಮಂತ್ರಿಗಳು 1 ವಾರ ಹೋಗ್ತಾರೆ ಅಂತೆಲ್ಲ ಅಂದ್ರಂತೆ ಮುಖ್ಯಮಂತ್ರಿಗಳು. ಇಷ್ಟೆಲ್ಲ ಆಗಿದೆ ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ. ಇದರ ಜೊತೆಗೆ ರಾಜಕೀಯ ಚರ್ಚೆಗಳು ಒಂದಷ್ಟು ಆಗಿರ್ತವೆ. BJPಯವರು ಬಿಹಾರ ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಮೀಟಿಂಗ್ ಮಾಡಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ಅದನ್ನಷ್ಟು ತೋರಿಸುವಷ್ಟು ಸಮಯ ಇಲ್ಲ. 2 ವರ್ಷಗಳ ನಂತರ ಇಸ್ರೇಲ್ ಹಮಾಸ್ ಯುದ್ಧ ಒಂದು ಹಂತಕ್ಕೆ ಬಂದು ನಿಲ್ತಾ ಇದೆ. ಇವತ್ತು 1718 ಕೈದಿಗಳ ಪೈಕಿ 250 ಕೈದಿಗಳನ್ನು ಇಸ್ರೇಲ್ ಬಿಡುಗಡೆ ಮಾಡಿದ್ರೆ 28 ಶವಗಳು, ಇಸ್ರೇಲಿಗರ ಶವಗಳು, 48 ಒಟ್ಟೆಯಾಳುಗಳ ಪೈಕಿ 20 ಜನ ಜೀವಂತವಾಗಿರುವಂಥವರನ್ನು ಹಮಾಸ್ ಕೂಡ ಬಿಡುಗಡೆ ಮಾಡಿದೆ. ಕಳೆದ 24 ಗಂಟೆಯಲ್ಲಿ ಈ ಕದನದಲ್ಲಿ 44 ಜನ ಸತ್ತೋಗಿದ್ದಾರೆ. 2 ವರ್ಷಗಳಿಂದ, ಕರೆಕ್ಟಾಗಿ 2 ವರ್ಷ ಆಯಿತು. 2023 ಅಕ್ಟೋಬರ್ 7ನೇ ತಾರೀಕಿನಿಂದ ಆರಂಭಗೊಂಡಿರುವಂಥ ಯುದ್ಧ ನೋಡಿ. ಅಲ್ಲಿ ಬಿಡುಗಡೆಯಾಗಿ ಬಂದ ಒತ್ತೆಯಾಳುಗಳು ತಮ್ಮ ಕುಟುಂಬಸ್ಥರನ್ನು ತಬ್ಬಿಕೊಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.